ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಶ್ರೀ ಗುರು ಭೈರವೈಕ್ಯ ಮಂದಿರವನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಉದ್ಘಾಟಿಸಿದರು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು ನಗರ, ಆಪ್ಷನ್ ಸಿ ತುಮಕೂರು, ಆಪ್ಷನ್ ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಸಿ ತುಮಕೂರು. ಇದ್ರ ಬಗ್ಗೆ ಕರೆಂಟ್ ಅಫೇರ್ಸ್ ನೋಡೋದಾದ್ರೆ ಡೀಟೇಲ್ ಆಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕದ ತುಮಕೂರಿನಲ್ಲಿ ಶ್ರೀ ಗುರು ಭೈರವೈಕ್ಯ ಮಂದಿರವನ್ನು ಉದ್ಘಾಟಿಸಿದರು. ಇದು ಸ್ಥಳ. ಈ ಮಂದಿರವು ತುಮಕೂರು ಜಿಲ್ಲೆಯ ಸಿದ್ಧಗಂಗಾ ಮಠದ ಆವರಣದಲ್ಲಿ ನಿರ್ಮಾಣಗೊಂಡಿದೆ. ಮಹತ್ವ: ಸಿದ್ಧಗಂಗಾ ಮಠದ ದಿವಂಗತ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಸ್ಮರಣಾರ್ಥವಾಗಿ ಮತ್ತು ಅವರ ಆಧ್ಯಾತ್ಮಿಕ ಪರಂಪರೆಯನ್ನು ಗೌರವಿಸಲು ಈ ಮಂದಿರವನ್ನು ನಿರ್ಮಿಸಲಾಗಿದೆ. ಇತ್ತೀಚೆಗೆ ಯಾವ ರಾಜ್ಯದ ಉಚ್ಚ ನ್ಯಾಯಾಲಯವು ಎಲ್ಲ ವಲಯಗಳಲ್ಲಿ ಋತುಸ್ರಾವದ ರಜೆ ನೀತಿಯನ್ನು ಜಾರಿಗೆ ತರಲು ನಿರ್ದೇಶನ ನೀಡಿದೆ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಬಿ, ಆಪ್ಷನ್ ಸಿ ಕರ್ನಾಟಕ. ಕರ್ನಾಟಕ ಉಚ್ಚ ನ್ಯಾಯಾಲಯವು ಕರ್ನಾಟಕದ ರಾಜ್ಯದ ಎಲ್ಲ ವಲಯಗಳಲ್ಲಿ ಋತುಸ್ರಾವದ ರಜೆ ನೀತಿಯನ್ನು ಜಾರಿಗೆ ತರಲು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ನ್ಯಾಯಾಲಯದ ನಿರ್ದೇಶನ ಕರ್ನಾಟಕ ಹೈಕೋರ್ಟ್ ಮಹಿಳಾ ಉದ್ಯೋಗಿಗಳ ಆರೋಗ್ಯ ಮತ್ತು ಕ್ಷೇಮವನ್ನು ಗಮನದಲ್ಲಿಟ್ಟುಕೊಂಡು ಶೈಕ್ಷಣಿಕ ಸಂಸ್ಥೆಗಳು ಸೇರಿದಂತೆ ಎಲ್ಲ ಕೆಲಸದ ಸ್ಥಳಗಳಲ್ಲಿ ಋತುಸ್ರಾವದ ರಜೆ ನೀತಿಯನ್ನು ರೂಪಿಸಲು ಮತ್ತು ಜಾರಿಗೆ ತರಲು ಸರ್ಕಾರಕ್ಕೆ ಸೂಚಿಸಿದೆ. ಈ ನೀತಿಯು ಕೇವಲ ಸರ್ಕಾರಿ ಕಚೇರಿಗಳಿಗೆ ಮಾತ್ರವಲ್ಲದೆ ಖಾಸಗಿ ಕಂಪನಿಗಳು ಮತ್ತು ಕಾರ್ಖಾನೆಗಳಿಗೂ ಅನ್ವಯವಾಗುವಂತೆ ಸಮಗ್ರವಾಗಿರಬೇಕು ಎಂದು ನ್ಯಾಯಾಲಯ ಹೇಳಿದೆ. ಇತ್ತೀಚೆಗೆ ಯಾವ ಬ್ಯಾಂಕ್ ಜಿಯೋ ಫೋನ್ ಸಾಧನೆಗಳಿಗಾಗಿ ವಿಶೇಷ ಫೀಚರ್ ಫೋನ್ ಬ್ಯಾಂಕಿಂಗ್ ಸೇವೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ SBI, ಆಪ್ಷನ್ ಬಿ HDFC, ಆಪ್ಷನ್ ಸಿ ಬ್ಯಾಂಕ್ ಆಫ್ ಬರೋಡಾ, ಆಪ್ಷನ್ ಡಿ ICICI. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾ ಇತ್ತೀಚೆಗೆ ಜಿಯೋ ಫೋನ್ ಸಾಧನಗಳ ಮೂಲಕ ತನ್ನ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸಲು ಹೊಸ ಫೀಚರ್ ಫೋನ್ ಬ್ಯಾಂಕಿಂಗ್ ಸೇವೆಯನ್ನು ಪ್ರಾರಂಭಿಸಿದೆ. ಸ್ಮಾರ್ಟ್ಫೋನ್ ಇಲ್ಲದ ಅಥವಾ ಗ್ರಾಮೀಣ ಭಾಗದ ಗ್ರಾಹಕರಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಸುಲಭವಾಗಿ ತಲುಪಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸೌಲಭ್ಯಗಳು: ಜಿಯೋ ಫೋನ್ ಬಳಕೆದಾರರು ಇಂಟರ್ನೆಟ್ ಇಲ್ಲದೆಯೂ ಬ್ಯಾಲೆನ್ಸ್ ವಿಚಾರಣೆ, ಮಿನಿ ಸ್ಟೇಟ್ಮೆಂಟ್, ಹಣ ವರ್ಗಾವಣೆ ಮತ್ತು ಚೆಕ್ಬುಕ್ ವಿನಂತಿಯಂತಹ ಸೇವೆಗಳನ್ನು ಪಡೆಯಬಹುದು. ತಂತ್ರಜ್ಞಾನ: ಇದು UPI 123 ಪೇ ಅಥವಾ ಅಂತಹುದೇ ಸುರಕ್ಷಿತ ತಂತ್ರಜ್ಞಾನವನ್ನು ಬಳಸಿಕೊಂಡು ಫೀಚರ್ ಫೋನ್ಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಮುಂದಿನ ಪ್ರಶ್ನೆ, ಮಾರ್ಚ್ 2026ರಲ್ಲಿ ಭಾರತದ ನಿರುದ್ಯೋಗ ದರವು ಎಷ್ಟಕ್ಕೆ ಏರಿಕೆಯಾಗಿದೆ? ಆಪ್ಷನ್ ಎ 4.8%, ಆಪ್ಷನ್ ಬಿ 4.9%, ಆಪ್ಷನ್ ಸಿ 5.1%, ಆಪ್ಷನ್ ಡಿ 5.3%. ಸರಿಯಾದ ಉತ್ತರ ಆಪ್ಷನ್ ಸಿ 5.1%. ಮಾರ್ಚ್ 2026ರಲ್ಲಿ ಭಾರತದ ನಿರುದ್ಯೋಗ ದರವು 5.1ಕ್ಕೆ ಏರಿಕೆಯಾಗಿದೆ. ಇದು ಕಳೆದ 5 ತಿಂಗಳಲ್ಲೇ ಅತ್ಯಧಿಕ ಮಟ್ಟವಾಗಿದೆ. ಫೆಬ್ರವರಿ 2026ರಲ್ಲಿ ಈ ದರವು 4.9ರಷ್ಟಿತ್ತು. ರಾಷ್ಟ್ರೀಯ ಅಂಕಿ ಅಂಶಗಳ ಕಚೇರಿ ಬಿಡುಗಡೆ ಮಾಡಿದ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆಯ ಮಾಸಿಕ ಬುಲೆಟಿನ್ ಈ ಮಾಹಿತಿಯನ್ನು ನೀಡಿದೆ. ನಗರ ಮತ್ತು ಗ್ರಾಮೀಣ ವ್ಯವಸ್ಥೆ: ಈ ಏರಿಕೆಗೆ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿನ ನಿರುದ್ಯೋಗ
ಹೆಚ್ಚಳವೇ ಕಾರಣವಾಗಿದೆ. ನಗರ ಪ್ರದೇಶದ ನಿರುದ್ಯೋಗ ದರವು ಫೆಬ್ರವರಿಯಲ್ಲಿದ್ದ 6.6% ರಿಂದ ಮಾರ್ಚ್ನಲ್ಲಿ 6.8% ಏರಿಕೆ. ಗ್ರಾಮೀಣ ಪ್ರದೇಶದಲ್ಲಿ ಇದು 4.2% ರಿಂದ 4.3% ಸ್ವಲ್ಪ ಹೆಚ್ಚಾಗಿದೆ. ಲಿಂಗಾಧಾರಿತ ದತ್ತಾಂಶ. ಪುರುಷರಿಗಿಂತ ಮಹಿಳೆಯರು ಹೆಚ್ಚಿನ ನಿರುದ್ಯೋಗ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಮಹಿಳಾ ನಿರುದ್ಯೋಗ ದರವು 5.3% ಪುರುಷರ ದರವು 5%. ಕಾರ್ಮಿಕರ ಬಲ ಭಾಗವಹಿಸುವಿಕೆ. 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳ ಕಾರ್ಮಿಕ ಬಲ ಭಾಗವಹಿಸುವಿಕೆ ದರವು ಫೆಬ್ರವರಿಯಲ್ಲಿ 55.9% ರಿಂದ ಮಾರ್ಚ್ನಲ್ಲಿ 55.4%ಗೆ ಇಳಿಕೆಯಾಗಿದೆ. 2025-26ನೇ ಹಣಕಾಸು ವರ್ಷದಲ್ಲಿ ಅಮೆರಿಕವನ್ನು ಹಿಂದಕ್ಕೆ ಭಾರತ ಅತಿದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರವಾಗಿ ಹೊರಹೊಮ್ಮಿದ ದೇಶ ಯಾವುದು? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಯುನೈಟೆಡ್ ಅರಬ್ ಎಮಿರೇಟ್ಸ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಜಪಾನ್. ಆಪ್ಷನ್ ಸಿ ಚೀನಾ ಸರಿಯಾದ ಉತ್ತರ. 2025-26ನೇ ಹಣಕಾಸು ವರ್ಷದಲ್ಲಿ ಭಾರತದ ವಿದೇಶ ವ್ಯಾಪಾರದಲ್ಲಿ ಮಹತ್ವದ ಬದಲಾವಣೆ ಕಂಡುಬಂದಿದ್ದು, ಚೀನಾ ದೇಶವು ಅಮೆರಿಕವನ್ನು ಯುಎಸ್ಎ ಹಿಂದಿಕ್ಕಿ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಸ್ಥಾನಪಲ್ಲಟ. ಕಳೆದ 2 ವರ್ಷಗಳಿಂದ ಅಮೆರಿಕವು ಭಾರತದ ಮೊದಲ ಸ್ಥಾನದ ವ್ಯಾಪಾರ ಪಾಲುದಾರನಾಗಿತ್ತು. ಆದರೆ 2025-26ನೇ ಸಾಲಿನಲ್ಲಿ ಚೀನಾ ಈ ಸ್ಥಾನವನ್ನು ಮರಳಿ ಹಿಂಪಡೆದಿದೆ. ವ್ಯಾಪಾರ ಮೊತ್ತ. ಭಾರತ ಮತ್ತು ಚೀನಾ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು ಸರಿಸುಮಾರು $120 ಬಿಲಿಯನ್ ದಾಟಿದೆ. ರಫ್ತು ಮತ್ತು ಆಮದು. ಭಾರತವು ಚೀನಾಕ್ಕೆ ರಫ್ತು ಮಾಡುವುದಕ್ಕಿಂತಲೂ ಚೀನಾದಿಂದ ಆಮದು ಮಾಡಿಕೊಳ್ಳುವ ಪ್ರಮಾಣವೇ ಹೆಚ್ಚಾಗಿದೆ. ವಿಶೇಷವಾಗಿ ಎಲೆಕ್ಟ್ರಾನಿಕ್ಸ್, ಔಷಧಿ ಘಟಕಗಳು ಮತ್ತು ಯಂತ್ರೋಪಕರಣಗಳು. ಅಮೆರಿಕದ ಸ್ಥಾನ ಏನಾಗಿದೆ? ಅಮೆರಿಕವು ಈಗ ಭಾರತದ 2ನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರವಾಗಿದೆ. ಮುಂದಿನ ಪ್ರಶ್ನೆ. 2026ರ ಫಿಡೆ ಮಹಿಳಾ ಕ್ಯಾಂಡಿಡೇಟ್ಸ್ ಟೂರ್ನಿಯಲ್ಲಿ ವಿಜೇತರಾದ ಭಾರತೀಯ ಆಟಗಾರ್ತಿ ಯಾರು? ಆಪ್ಷನ್ ಎ ಆಪ್ಷನ್ ಎ ಕೋನೇರು ಹಂಪಿ, ಆಪ್ಷನ್ ಬಿ ದಿವ್ಯಾ ದೇಶ್ಮುಖ್, ಆಪ್ಷನ್ ಸಿ ಆರ್ ವೈಶಾಲಿ, ಆಪ್ಷನ್ ಡಿ ಹಾರಿಕಾ ದ್ರೋಣವಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ ವೈಶಾಲಿ. ಭಾರತೀಯ ಚೆಸ್ ಇತಿಹಾಸದಲ್ಲಿ ಸುಧಾ ಅಕ್ಷರಗಳಲ್ಲಿ ಬರೆಯುವಂತ ಸಾಧನೆಯನ್ನು ಗ್ರ್ಯಾಂಡ್ ಮಾಸ್ಟರ್ ಆರ್ ವೈಶಾಲಿ ಅವರು ಮಾಡಿದ್ದಾರೆ. 2026ರ ಏಪ್ರಿಲ್ನಲ್ಲಿ ಸೈಪ್ರಸ್ನ ನಿಕೋಸಿಯಾದಲ್ಲಿ ನಡೆದ ಫಿಡೆ ಮಹಿಳಾ ಕ್ಯಾಂಡಿಡೇಟ್ಸ್ ಚೆಸ್ ಟೂರ್ನಿಯಲ್ಲಿ ಜಯಗಳಿಸುವ ಮೂಲಕ ಅವರು ವಿಶ್ವ ಚಾಂಪಿಯನ್ಶಿಪ್ ಪಂದ್ಯಕ್ಕೆ ಅರ್ಹತೆ ಪಡೆದಿದ್ದಾರೆ. ಐತಿಹಾಸಿಕ ಸಾಧನೆ. ಮಹಿಳಾ ಕ್ಯಾಂಡಿಡೇಟ್ಸ್ ಟೂರ್ನಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆ 24 ವರ್ಷದ ವೈಶಾಲಿ ಅವರಿಗೆ ಪಾತ್ರವಾಗಿದ್ದಾರೆ. ನಿರ್ಣಾಯಕ ಪಂದ್ಯ. ಅಂತಿಮ ಸುತ್ತಿನಲ್ಲಿ ರಷ್ಯಾದ ಗ್ರ್ಯಾಂಡ್ ಮಾಸ್ಟರ್ ಕಟೇರಿನಾ ಲಾಗ್ನೋ ಅವರನ್ನು ಸೋಲಿಸುವ ಮೂಲಕ 14 ಸುತ್ತುಗಳಲ್ಲಿ ಒಟ್ಟು 8.5 ಅಂಕಗಳನ್ನು ಗಳಿಸಿ ವೈಶಾಲಿ ಅಗ್ರಸ್ಥಾನದಲ್ಲಿ ಪಡೆದಿದ್ದರು. ವಿಶ್ವ ಚಾಂಪಿಯನ್ಶಿಪ್ ಅರ್ಹತೆ. ಈ ಗೆಲುವಿನೊಂದಿಗೆ ವೈಶಾಲಿ ಅವರು ಪ್ರಸ್ತುತ ವಿಶ್ವ ಚಾಂಪಿಯನ್ ಆಗಿರುವ ಚೀನಾದ ಜು ವೆನ್ಜುನ್ ಅವರಿಗೆ ಸವಾಲು ಹಾಕುವ ಹಕ್ಕನ್ನು ಪಡೆದಿದ್ದಾರೆ. ಸ್ಥಳ ಮತ್ತು ಆಯೋಜನೆ. ಈ ಟೂರ್ನಿಯು ಸೈಪ್ರಸ್ನ ಪಂಜಿಯಾದಲ್ಲಿ ಮಾರ್ಚ್ 28ರಿಂದ ಏಪ್ರಿಲ್ 18, 2026ರವರೆಗೆ ನಡೆಯಿತು. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ. ಅಲ್ಲಿಯವರೆಗೂ ನಮಸ್ಕಾರ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಕೊಡಿ ಮತ್ತು ಶೇರ್ ಕೊಡಿ ಅಂತ ಹೇಳ್ತೀನಿ. ಅಕಸ್ಮಾತ್ ಏನಾದ್ರು ಡಿಸ್ಲೈಕ್ ಆಗುತ್ತೆ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.